ಗಂಡಸ್ತನದ ರಾಜಕೀಯ ಮಾಡಬೇಕು, ನನ್ನನ್ನು ಕೆಣಕ್ಬೇಡ, ಹುಷಾರ್. ಅವನ್ ಗಂಡಸ, ನಪುಂಸಕ ಅವನು. ಸ್ನೇಹಿತರೆ, ಇದು ಯಾರು ಮಾತಾಡಿರೋದು? ಯಾರೋ ಹಾದಿ ಬೀದಿಲಿ ಕುಡಿದು ಕುಡುಕರು ಮಾಡಿರೋ ಗಲಾಟೆ ಅಲ್ಲ ಇದು. ಭಾರತ ಸರ್ಕಾರದಲ್ಲಿ ಸ್ಟೀಲ್ ಮತ್ತು ಭಾರಿ ಕೈಗಾರಿಕೆ ಮಂತ್ರಿ, ರಾಜ್ಯದ ಮಾಜಿ ಮುಖ್ಯಮಂತ್ರಿಯೂ ಆಗಿರೋ HD ಕುಮಾರಸ್ವಾಮಿ ಮತ್ತು DK ಶಿವಕುಮಾರ್, ಕರ್ನಾಟಕ ರಾಜ್ಯದಲ್ಲಿ DCM, ಇವಿಬ್ಬರ ನಡುವೆ ನಡೀತಿರೋ ವಾಗ್ಯುದ್ಧದಲ್ಲಿ ಬರ್ತಾ ಇರೋ ಶಬ್ದಗಳಿವು. ಓಕೆ, ಈಗ ಹೇಳಿದ್ ಕುಮಾರಸ್ವಾಮಿ ಅವ್ರು ಹೇಳಿದ್ದು. DK ಏನ್ ಹೇಳಿದ್ರು ನೋಡಿ ಇಲ್ಲಿ. ನಾವು ಗಂಡಸರಲ್ಲ, ಗಂಡಸ್ತನದ ಎಲ್ಲ ಶಕ್ತಿ ಅವ್ರ ಹತ್ರನೇ ಇರೋದು ಬಿಡುಕಣಯ್ಯ. ವಾರ್ನಿಂಗ್ಗೆ ಹೆದರೋ ಮಗನೇ ಅಲ್ಲ. ಕ್ಲೀನ್ ಸ್ವಾಮಿ, ಎಲ್ಲ ಬಿಚ್ಚಿಡ್ತೀನಿ, ನನ್ನದೇನಿದೆ ಎಲ್ಲ ಅವರೇ ಬಿಚ್ಚಿಬಿಡ್ಲಿ. ನೋಡಿ, ಇದು ಮಾನ್ಯ ಉಪಮುಖ್ಯಮಂತ್ರಿಗಳು, ಜಲಸಂಪನ್ಮೂಲ ಸಚಿವರು, ಭವಿಷ್ಯದಲ್ಲಿ CM ಆಗೋ ಕನಸನ್ನ ಹೊತ್ತಿರೋ DK ಶಿವಕುಮಾರ್ ಅವರು ಆಡಿರೋ ಮಾತಿದು. ಕಳೆದ ಒಂದಷ್ಟು ದಿನಗಳಿಂದ ಈ ಇಬ್ಬರು ನಾಯಕರು ಅವ್ರ ಬಾಯಲ್ಲಿ ಬರ್ತಾ ಇರೋ ಈ ಅಣಿಮುತ್ತುಗಳು, ನುಡಿಮುತ್ತುಗಳು ಯಾವ ತರ ರಾಜ್ಯದ ಜನರ ಕಿವಿಗೆ ಕೊಚ್ಚೆ ಹುಯ್ದಂಗ ಆಗ್ತಾ ಇದೆ ಅಂತ ಹೇಳಿದ್ರೆ, ಇವರು ಎದುರು ಬದುರಾಗಿ ಹೊಡೆದಾಡಿಲ್ಲ ಅನ್ನೋದನ್ನ ಬಿಟ್ರೆ ಎಂತೆಂಥ ಪದಗಳನ್ನ ಬಳಸ್ಕೊಂಡು ಸಾರ್ವಜನಿಕ ಜೀವನದಲ್ಲಿ ಯಾವ ಕೀಳು ಭಾಷೆಯನ್ನ ಬಳಸಬಾರ್ದೋ ಹಂಗೆಲ್ಲ ಬಳಸಿ ಬೈದಾಡಿದ್ದಾರೆ. ಅಲ್ಲ, ಏನಾಯ್ತು ಇವರಿಬ್ರಿಗೆ ದಿಢೀರಂತ ಇವಾಗ ರೊಚ್ಚಿಗೆದ್ದಿರೋದು ಯಾಕೆ ಇವರು? ಏನಾಗ್ತಿದೆ ಕುಮಾರಸ್ವಾಮಿ ಮತ್ತು DK ಶಿವಕುಮಾರ್ ನಡುವೆ? ಚನ್ನಪಟ್ಟಣದ ಯುದ್ಧ, ಒಕ್ಕಲಿಗ ಮತಗಳ ಮೇಲೆ ಪ್ರಭಾವ ಬೀರೋ ಅಥವಾ ಅವುಗಳ ಅಧಿಪತಿಯಾಗೋ ಆಸೆ ಈ ಹಂತಕ್ಕೆ ತಲುಪಿಸ್ತಾ ಇದೆಯಾ ಅವ್ರನ್ನ? ಕೇಂದ್ರ ಮಂತ್ರಿಯಾಗಿದ್ರು ಕುಮಾರಸ್ವಾಮಿ, ರಾಜ್ಯ ರಾಜಕಾರಣದಲ್ಲಿ ಇಷ್ಟೊಂದು ಆಕ್ಟಿವ್ ಆಗಿರೋದ್ರ ಮರ್ಮ ಏನು? ಬನ್ನಿ, ಹಳೆ ಮೈಸೂರಲ್ಲಿ ನಡೀತಾ ಇರೋ ಈ ಹೊಸ ಹೊಡೆದಾಟದ ಬಗ್ಗೆ ಕ್ವಿಕ್ ಆಗಿ ಈ ವರದಿಯಲ್ಲಿ ನೋಡ್ತಾ ಹೋಗೋಣ. ಸ್ನೇಹಿತರೆ, ಕುಮಾರಸ್ವಾಮಿ ಹಾಗೂ DK ಶಿವಕುಮಾರ್ ಬಗ್ಗೆ, ಅವರ ವೈರತ್ವದ ಬಗ್ಗೆ ಹೊಸದಾಗಿ ನಿಮಗೆ ಹೇಳಬೇಕಾಗಿರೋದಿಲ್ಲ. ಯಾಕಂದ್ರೆ ಅವರ ಜಗಳ ಹೊಸ್ತೇನೂ ಅಲ್ಲ. ಪಾಲಿಟಿಕ್ಸ್ನ ಬೇಸಿಕ್ಸ್ ಗೊತ್ತಿರೋರಿಗೆ ಇದು ಗೊತ್ತಿರೋ ವಿಚಾರನೆ. 40 ವರ್ಷಗಳ ಹಿಂದೆ 1985ರಲ್ಲಿ DK ಮತ್ತು ದೇವೇಗೌಡರು ಎದುರು ಬದುರಾಗೋ ಮೂಲಕ ಶುರುವಾದ ಇವರ ಸೇಡಿನ ಹಾಗೆತನ, ರಾಜಕೀಯ ವೈರತ್ವ ಇಲ್ಲಿ ತನಕ ಮುಂದುವರೆದಿದೆ. 700ರಲ್ಲಿ DK HDK ಸ್ಪರ್ಧೆ ಮಾಡಿದ್ರು. 2002, 2009ರಲ್ಲಿ ಕನಕಪುರದಲ್ಲಿ ಇವರ ನಡುವೆ ಕಾಳಗಾಯಿತು. 2013ರಲ್ಲಿ ಬೆಂಗಳೂರು ಗ್ರಾಮಾಂತರದಲ್ಲಿ, 2023ರಲ್ಲಿ ರಾಮನಗರದಲ್ಲಿ, ಹೀಗೆ ಎರಡೂ ಕುಟುಂಬಗಳ ನಡುವೆ ರಾಜಕೀಯ ವೈರತ್ವ ಅನ್ನೋದು ಪ್ರಬಲವಾಗಿ ಬೇರ್ಬಿಟ್ಟಿದ್ದಾವಾಗ ಈಗ ಹೆಮ್ಮರವಾಗಿ ಬೆಳಿತಾನೆ ಹೋಗ್ತಾ ಇದೆ. ಕಳೆದ ಲೋಕಸಭಾ ಚುನಾವಣೆಯಲ್ಲೂ ಪರಾಕಾಷ್ಠೆಗೆ ಹೋಗಿತ್ತು. DK ಸುರೇಶ್ ವಿರುದ್ಧ ಕುಮಾರಸ್ವಾಮಿ ಅವರ ಭಾವ ನಿಂತ್ಕೊಂಡ್ರೆ ಹಾಸನ ರಾಜಕೀಯದಲ್ಲಿ ಏನೇನೋ ಆಗೋಯ್ತು. ಈಗ ಅದರ ಮುಂದುವರಿದ ಭಾಗವಾಗಿ ಚನ್ನಪಟ್ಟಣದಲ್ಲಿ ಮಹಾಯುದ್ಧ ಶುರುವಾಗಿದೆ. ಏಕವಚನ ಬಿಡಿ, ಹೇಳೋಕೆ ಆಗದೆ ಇರೋ ಪದ ಬಳಕೆ ಆಗ್ತಾ ಇದೆ. ನಿಲ್ಲೋಕೆ ವೇದಿಕೆ ಸಿಕ್ಕಿ ಬಾಯಿಗೆ ಮೈಕಿಟ್ರೆ ಸಾಕು, ಬರೀ ಅಣಿಮುತ್ತುಗಳನ್ನು ಇವರಿಬ್ಬರು ಕೂಡ ಒಬ್ಬರ ವಿರುದ್ಧ ಒಬ್ಬರು ಉದುರಿಸ್ತಾ ಇದ್ದಾರೆ. ಪತ್ರಿಕೆಗಳನ್ನು ಓಪನ್ ಮಾಡಿದ್ರೆ, TV, ಮೊಬೈಲ್ಗಳನ್ನು ಓಪನ್ ಮಾಡಿದ್ರೆ ಇವರೇ ತುಂಬಿಕೊಳ್ತಾ ಇದ್ದಾರೆ. ನಿಮಗೆ ಈ JDS BJP ಇಬ್ಬರು ಸೇರಿ ಮೂಡ ಹಗರಣದ ವಿರುದ್ಧ ಪಾದಯಾತ್ರೆ ಮಾಡ್ತಿರೋದು ಗೊತ್ತಲ್ಲ? ಇದನ್ನು ಕೌಂಟರ್ ಮಾಡೋಕೆ ಕಾಂಗ್ರೆಸ್ ಜನಾಂದೋಲನ ಕಾರ್ಯಕ್ರಮ ಮಾಡ್ತು. ಸಿದ್ದರಾಮಯ್ಯ ಪರ ವಿರುದ್ಧ ಅಂತ ಶುರುವಾದ ಈ ಎರಡೂ ಫಂಕ್ಷನ್ ಕೊನೆಗೆ DK ಮತ್ತು HDK ನಡುವಿನ ವಾರ್ ಫೀಲ್ಡ್ ಆಗಿ ಕನ್ವರ್ಟ್ ಆಗಿದೆ. ಅದು ಎಷ್ಟರ ಮಟ್ಟಿಗೆ ಅಂತ ಹೇಳಿದ್ರೆ, DK ಶಿವಕುಮಾರ್ ದೇವೇಗೌಡರ ಹಿಂದಿನ ಭಾಷಣಗಳನ್ನೆಲ್ಲ ಹಾಕಿ, ಅಂದರೆ ಯಡಿಯೂರಪ್ಪನವರನ್ನ ಡ್ಯಾಶ್ ಮಗ ಅಂತ ಕರೆದಿದ್ರಲ್ಲ ದೇವೇಗೌಡರು, ಅದನ್ನು ವೇದಿಕೆ ಮೇಲೆ ಹಾಕಿ ತೋರಿಸಿದ್ದಾರೆ. ಅಷ್ಟು ಮಾತ್ರ ಅಲ್ಲದೆ, ಈ ಹಿಂದೆ ಯಡಿಯೂರಪ್ಪನವರು ವಿಧಾನಸಭೆಯಲ್ಲಿ ನಿಂತ್ಕೊಂಡು ಅಪ್ಪ ಮಕ್ಕಳು ಮದ ಏರಿ ಕುಣಿತಾ ಇದ್ದಾರೆ ಅಂತ ಹೇಳಿದ್ದನ್ನೆಲ್ಲ ತೋರಿಸಿ ಕುಮಾರಸ್ವಾಮಿ ಬಣ್ಣ ನೋಡಿ ಅಂತ ಹೇಳೋಕೆ ಶುರು ಮಾಡಿದ್ದಾರೆ DK. ಇದಕ್ಕೆ ಕೌಂಟರ್ ಮಾಡ್ತಿರೋ ಕುಮಾರಸ್ವಾಮಿ ಕೂಡ ಅವನು ವಿಡಿಯೋ ಪ್ಲೇ ಮಾಡೋದ್ರಲ್ಲಿ ನಿಸ್ಸೀಮ, ಹುಟ್ಟಿನಿಂದ ಬಂದ ಚಾಳಿ ಹೋಗುತ್ತಾ ಅಂತ ಹೇಳ್ತಲೇ DK ಶಿವಕುಮಾರ್ಗೆ ಸಂಬಂಧಪಟ್ಟಂತೆ ನೆಗೆಟಿವ್ ಆಗಬಹುದಾದ ವಿಡಿಯೋಗಳನ್ನೆಲ್ಲ ತಗೊಂಡ್ಬಂದು ಅವುಗಳನ್ನೆಲ್ಲ ಕಟ್ ಮಾಡಿ ಜೋಡಿಸಿ ಅದನ್ನು ಕೂಡ ವೇದಿಕೆ ಮೇಲೆ ಹಾಕಿ ಪ್ಲೇ ಮಾಡಿದ್ದಾರೆ. ಅದರಲ್ಲಿ ಒಂದು ಕ್ಲಿಪ್, ಕುಮಾರಸ್ವಾಮಿ ವೇದಿಕೆ ಮೇಲೆ ಪ್ಲೇ ಮಾಡಿರೋದ್ರಲ್ಲಿ ಒಂದು ಕ್ಲಿಪ್, ನಾನು ಈ ಹಿಂದೆ ಆ ಸಂಸ್ಥೆಯಲ್ಲಿದ್ದಾಗ ಒಂದು ಆಂಕರಿಂಗ್ ಮಾಡಿದ್ದ ಒಂದು ಶೋನ ಕ್ಲಿಪ್ ಕೂಡ ಅವರು ಪ್ಲೇ ಮಾಡೋದ್ರಲ್ಲಿ ತೋರಿಸ್ಬಿಟ್ಟಿದ್ದಾರೆ. ಇವೆಲ್ಲ ಬರೀ ಎಕ್ಸಾಂಪಲ್ಸ್ ಅಷ್ಟೇ. HDK ಅವರ ಆಸ್ತಿ ಗಳಿಕೆಯಿಂದ ಹಿಡಿದು DKಯ ಕಿಡ್ನಾಪ್ ಮ್ಯಾಟ್ರ್ ತನಕ ಇಬ್ಬರು ಕೂಡ ಗಂಭೀರ ಆರೋಪಗಳನ್ನ ಒಬ್ಬರ ಮೇಲೊಬ್ರು ಎರಚ್ಕೊಳ್ತಾ ಇದ್ದಾರೆ. ಕಾರಣ ಏನು? ಈ ಪ್ರಶ್ನೆ ಬರುತ್ತಲ್ಲ. ಇಬ್ರು ಪರಸ್ಪರ ಈ ತರ ಜಗಳ ಆಡ್ತಾ ಇದ್ರೆ, ವಾಗ್ದಾಳಿ ಮಾಡ್ತಿದ್ರೆ, ತೀರಾ ವೈಯಕ್ತಿಕ ಮಟ್ಟಕ್ಕೆ ಹಿಡಿದು ಅವನು ಇವನು ಅಂತ ಬೈಕೊಳ್ತಾ ಇದ್ರೆ, ಅದಕ್ಕೆ ಕಾರಣ ಮೊದಲನೇದು ಚನ್ನಪಟ್ಟಣ ಯುದ್ಧ. ಸ್ನೇಹಿತರೆ, ಚನ್ನಪಟ್ಟಣದಲ್ಲಿ ಕುಮಾರಸ್ವಾಮಿ MLA ಆಗಿದ್ರು. ಅವರು ಮಂಡ್ಯದಲ್ಲಿದ್ದು ಪಾರ್ಲಿಮೆಂಟ್ಗೆ ಹೋದ್ರು. ಅದಾದ್ಮೇಲೆ ಕ್ಷೇತ್ರ ತೆರವಾಗಿದೆ. ಸೊ ಕ್ಷೇತ್ರ ಉಳಿಸ್ಕೊಳ್ಬೇಕು, ಅಲ್ಲಿ ನಿಖಿಲ್ ನಿಲ್ಲಿಸಬೇಕು ಅನ್ನೋದು ಕುಮಾರಸ್ವಾಮಿ ಸ್ಕೀಮ್. ಪಾದಯಾತ್ರೆಯಲ್ಲೂ ನಿಖಿಲ್ ಜೋರಾಗಿ ಓಡಾಡ್ತಿದ್ದಾರೆ. ನಮ್ಮ ರಾಜ್ಯ ಯುವ ಘಟಕದ ಅಧ್ಯಕ್ಷ ನಿಖಿಲ್ ಕುಮಾರಸ್ವಾಮಿ ಅವರು ಅಂತ ತಮ್ಮ ಮಗನನ್ನ ಅವರೇ ಸಂಬೋಧಿಸ್ತಾ ಇದ್ದಾರೆ ವೇದಿಕೆಯಲ್ಲಿ ನಿಂತುಕೊಂಡು HD ಕುಮಾರಸ್ವಾಮಿ ಅವರು. ಸೇಮ್ ಟೈಮ್ DK ಶಿವಕುಮಾರ್ ಕೂಡ ತಮ್ಮ ಸಹೋದರ DK ಸುರೇಶ್ಗೆ ಇಲ್ಲಿ ರಾಜಕೀಯ ಮರುಜನ್ಮ ಕೊಡಿಸೋ ಪ್ರಯತ್ನ ಮಾಡ್ತಿದ್ದಾರೆ. ಹೀಗಾಗಿ ಇಬ್ಬರಿಗೂ ಅವರವರ ಕುಟುಂಬದವರನ್ನ ಭದ್ರ ಮಾಡ್ಕೊಳ್ಳೋದು ತುಂಬಾ ಮುಖ್ಯ ಇಲ್ಲಿ. ಜೊತೆಗೆ ಬೆಂಗಳೂರು ಗ್ರಾಮೀಣದಲ್ಲಿ ಸೋತಿರೋ ಸೇಡನ್ನ ಕೂಡ ಈಗ ತೀರಿಸ್ಕೊಳ್ಬೇಕು. ಜೊತೆಗೆ ಚನ್ನಪಟ್ಟಣ ಹೊಸ ಬೆಂಗಳೂರು ದಕ್ಷಿಣ ಜಿಲ್ಲೆಯಲ್ಲೇ ಬರುತ್ತೆ. ಇದು ಕೂಡ DKಗೆ ಇಂಪಾರ್ಟೆಂಟ್ ಫ್ಯಾಕ್ಟರ್ ಆಗುತ್ತೆ. ತಮ್ಮ ರಾಜಕೀಯ ಕೋಟೆಯನ್ನು ಭದ್ರಪಡಿಸಿಕೊಳ್ಳೋ ಪ್ರಯತ್ನಕ್ಕೆ ಇಬ್ಬರು ಕೈ ಹಾಕಿದ್ದಾರೆ.
ವಿಧಾನಸಭಾ ಚುನಾವಣೆಯಲ್ಲಿ ಡಿಕೆ ಕೈ ಮೇಲಾಗಿದ್ರೆ ಲೋಕಸಭೆಯಲ್ಲಿ ಮತ್ತೆ ಕುಮಾರಸ್ವಾಮಿ ಲೀಡ್ ಕಾಯ್ದುಕೊಂಡಿದ್ದಾರೆ. ಹೀಗಾಗಿ ಸೂಪರ್ ಓವರ್ ತರ ಇರೋ ಚನ್ನಪಟ್ಟಣ ಎಲೆಕ್ಷನ್ ಅಲ್ಲಿ ಗೆಲ್ಲೋದು ಇಬ್ಬರಿಗೂ ತುಂಬಾ ಮುಖ್ಯ. ಜೊತೆಗೆ ಕುಮಾರಸ್ವಾಮಿಗೆ ಬಿಜೆಪಿಯಲ್ಲೂ ಒಬ್ಬರು ನಿಗೂಢ ಶತ್ರು ಹುಡ್ಕೊಂಡಿದ್ದಾರೆ. ಬಿಜೆಪಿಯ ಯೋಗೇಶ್ವರ್ ಬಂಡಾಯ ಸಾರಿ ಕೂತಂಗೆ ಕಾಣಿಸ್ತಾ ಇದೆ. ಆಲ್ರೆಡಿ ಅವ್ರು ಹೇಳಿ ಆಗಿದೆ, ನಾನು ಎಲ್ಲಿಂದ ಸ್ಪರ್ಧೆ ಮಾಡ್ತೀನಿ ಗೊತ್ತಿಲ್ಲ, ಬಟ್ ಸ್ಪರ್ಧೆ ಮಾಡೇ ಮಾಡ್ತೀನಿ ಅಂತ ಹೇಳಿ ನಿಖಿಲ್ ಸ್ಪರ್ಧೆಗೆ ಭಾಗಶಃ ಒಂದು ಕೊಕ್ಕೆ ಹಾಕೋ ಪ್ರಯತ್ನ ಮಾಡಿದ್ದಾರೆ. ಇನ್ನು 25 ಕಡೆ ಅವ್ರಿಗೆ ಆಪ್ಷನ್ ಓಪನ್ ಇರೋರ್ ಥರ ಇರೋದೇ ಅವ್ರು ಮಾಡಿದ್ರೆ ಅಲ್ಲಿ ಮಾಡಬೇಕು, ಎಲ್ಲಿಂದ ಮಾಡ್ತೀನೋ ಗೊತ್ತಿಲ್ಲ ಬಟ್ ಮಾಡ್ತೀನಿ ಅಂತೆ ಅವರು ಆಸೆನ ಓಪನ್ ಆಗಿ ತೋರಿಸ್ತಿದ್ದಾರೆ, ನನಗೆ ಇಲ್ಲಿ ಕೊಡಿ ಸೀಟು ಅಂತ ಚನ್ನಪಟ್ಟಣದು. ಹೀಗಾಗಿ ಬಿಜೆಪಿ ಕಾರ್ಯಕರ್ತರು ಅದರಲ್ಲೂ ಕೂಡ ಸಿಪಿ ಯೋಗೇಶ್ವರರ ಸಪೋರ್ಟ್ ಕುಮಾರಸ್ವಾಮಿ ಅವರ ಮಗಂಗೆ ಸಿಗುತ್ತೆ ಅಂತ ಹೇಳಿ ಈಗ ಅಷ್ಟೊಂದು ಕ್ಲಿಯರ್ ಇಲ್ಲ, ಸಿಗುತ್ತಾ ಇಲ್ವಾ ಅನ್ನೋದು. ಸಿಗಲ್ಲ ಅನ್ನೋ ಥರನೇ ಇದೆ. ಒಂದು ವೇಳೆ ಯೋಗೇಶ್ವರಿಗೆ ಇವರು ಅಲ್ಲಿ ಕೊಟ್ಟಿಲ್ಲ ಅಂತ ಹೇಳಿದ್ರೆ ರಾಜಕೀಯದಲ್ಲಿ ಏನು ಬೇಕಾದ್ರೂ ಆಗ್ಬೋದು. ಹೀಗಾಗಿ ಒಂದು ವೇಳೆ ಚನ್ನಪಟ್ಟಣ ಕುಮಾರಸ್ವಾಮಿ ಕೈ ತಪ್ಪಿದ್ರೆ ಮುಂದಿನ ದಿನಗಳಲ್ಲಿ ಡಿಕೆ ರಾಮನಗರವನ್ನು ಪೂರ್ತಿ ಆವರಿಸ್ಕೊಂಡಂಗಾಗುತ್ತೆ. ಅದು ಹಳೆ ಮೈಸೂರು ಭಾಗದಲ್ಲಿ ಒಕ್ಕಲಿಗ ನಾಯಕತ್ವಕ್ಕಾಗಿ ನಡೀತಾ ಇರೋ ಈ ಮಹಾ ಯುದ್ಧದಲ್ಲಿ ಟರ್ನಿಂಗ್ ಪಾಯಿಂಟ್ ಆಗುತ್ತೆ. ಹೀಗಾಗಿ ಕುಮಾರಸ್ವಾಮಿ ಮತ್ತು ಡಿಕೆ ನಡುವೆ ಯುದ್ಧ ತಾರಕಕ್ಕೆ ಏರ್ತಾ ಇದೆ. ಮೈತ್ರಿ ಆತಂಕನ, ಪಕ್ಷದ ಹೋರಾಟನ, ರಾಜ್ಯ ಬಿಟ್ಟು ಕದಲ್ತಿಲ್ಲ ಯಾಕೆ ಕುಮಾರಸ್ವಾಮಿ? ನೀವು ಗಮನಿಸಿರ್ಬೋದು, ಕುಮಾರಸ್ವಾಮಿ ಕೇಂದ್ರದಲ್ಲಿ ಮಂತ್ರಿಯಾಗಿದ್ರು ಕೂಡ ಆರಂಭದಲ್ಲಿ ದಿಲ್ಲಿ, ಆಂಧ್ರ ಅನ್ಕೊಂಡು ಸ್ವಲ್ಪ ಓಡಾಡಿದನ್ನ ಬಿಟ್ರೆ ಅವರ ಸಂಪೂರ್ಣ ಗಮನ ರಾಜ್ಯದ ಮೇಲೆ, ಅದರಲ್ಲೂ ಹಳೆ ಮೈಸೂರಿನ ಮೇಲೆ ಕೇಂದ್ರೀಕೃತ ಆಗಿದೆ. ಸಾಮಾನ್ಯವಾಗಿ ನಮ್ಮಲ್ಲಿ ಏನು ಹೇಳ್ತಾರೆ, ದಿಲ್ಲಿ ರಾಜಕಾರಣಕ್ಕೆ ಹೋದವರು ರಾಜ್ಯ ರಾಜಕೀಯವನ್ನು ಮರೆತು ಬಿಡ್ತಾರೆ, ದಿಲ್ಲಿಯ ಲೈಫ್ಗೆ ಅಂಟ್ಕೊಂಡ್ಬಿಡ್ತಾರೆ ಅಂತೆಲ್ಲ ಮಾತುಗಳು ಬರುತ್ತೆ. ಸಾಕಷ್ಟು ಸಂದರ್ಭಗಳಲ್ಲಿ ಆ ರೀತಿ ಆಗಿದ್ದು ಕೂಡ ಇದೆ. ಕೆಲವೊಂದು ಸಂದರ್ಭಗಳಲ್ಲಿ ಒತ್ತಾಯಪೂರ್ವಕವಾಗಿ ಆ ಪರಿಸ್ಥಿತಿ ನಿರ್ಮಾಣ ಮಾಡಲಾಗುತ್ತೆ. ಯಾರಾದ್ರೂ ಇಲ್ಲಿ ಬೆಳೀತಾ ಇದ್ದಾರೆ ಅಂದರೆ, ಸ್ವಪಕ್ಷದಲ್ಲಿ ಯಾರಾದರೂ ಷಡ್ಯಂತ್ರ ಮಾಡಬೇಕು ಅಂದರೆ ಅವ್ರನ್ನ ಲೋಕಸಭೆಗೆ ಕಳಿಸೋ ತಂತ್ರವನ್ನು ಕೂಡ ಮಾಡಲಾಗುತ್ತೆ. ಅನಂತಕುಮಾರ್ ಅವರು ದಿಲ್ಲಿಲೇ ಇರಬೇಕು ಅಂತ ಹೇಳಿ ಯಡಿಯೂರಪ್ಪನವರು ಕೂಡ ಬಹಳ ಹಠ ಬಿದ್ದು ಅವ್ರನ್ನ ಓಡಿಸ್ತಾ ಇದ್ರು ದಿಲ್ಲಿಗೆ. ಬಿಜೆಪಿ ಹೈಕಮಾಂಡ್ ಕೂಡ ಇವರಿಬ್ಬರ ನಡುವೆ ಇಲ್ಲಿ ಸಂಘರ್ಷ ಆಗೋದು ಬೇಡ ಅಂತ ಕೇಂದ್ರಕ್ಕೆ, ಅನಂತರ ರಾಜ್ಯಕ್ಕೆ BSY ಅಂತ ಹೇಳಿ ವ್ಯವಸ್ಥೆ ಮಾಡಿಟ್ಟಿದ್ರು. ಖುದ್ದು ದೇವೇಗೌಡರು ಕೂಡ ಈ ರೀತಿ ಹೇಳಿಕೆಗಳನ್ನ ಕೊಟ್ಟಿದ್ದಾರೆ. ನನ್ನನ್ನು ಮುಗಿಸೋಕೆ ಅಂತಲೇ ನನ್ನನ್ನ ಪ್ರಧಾನಿ ಮಾಡಿಸಿದ್ರು, ದಿಲ್ಲಿ ರಾಜಕೀಯಕ್ಕೆ ಕಳಿಸ್ಬಿಟ್ರು ಅಂತ ಹೇಳ್ಕೊಂಡಿದ್ದಾರೆ. ಸೊ ಕುಮಾರಸ್ವಾಮಿ ಅವ್ರಿಗೂ ಬರೀ ದಿಲ್ಲಿ ಅಂತ ಅಲ್ಲೇ ಇದ್ರೆ ನಮ್ಮ ಬುಡ ಇರೋದೇ ರಾಜ್ಯದಲ್ಲಿ, ಪ್ರಾದೇಶಿಕ ರಾಜಕಾರಣದಲ್ಲಿ, ಕರ್ನಾಟಕದಲ್ಲಿ ಮಾತ್ರ. ಅದನ್ನು ಕಳ್ಕೊಂಡ್ರೆ ಹೇಗೆ ಅಂತ ಹೇಳಿ ಕುಮಾರಸ್ವಾಮಿ ಅವರು ಬಹಳ ಫೋಕಸ್ ಮಾಡ್ತಿದ್ದಾರೆ ಕರ್ನಾಟಕದ ಮೇಲೆ, ಓಲ್ಡ್ ಮೈಸೂರು ಮೇಲೆ. ಬರೀ 18 ಶಾಸಕರಿದ್ದಾರೆ, ಅದರಲ್ಲೂ GT ದೇವೇಗೌಡರು ಸೇರಿ ಸಾಕಷ್ಟು ನಾಯಕರು ಆವಾಗವಾಗ ಮುನುಸನ್ನು ತೋರಿಸ್ತಾ ಇರ್ತಾರೆ. ಈ ನಡುವೆ ಬಿಜೆಪಿ ಕೂಡ ಈ ಭಾಗದಲ್ಲಿ JDS ಕಾರ್ಯಕರ್ತರನ್ನ ವಿಶ್ವಾಸಕ್ಕೆ ತಗೊಳ್ಳೋ ಪ್ರಯತ್ನ ಮಾಡ್ತಾ ಇದೆ. ಸೊ ಬರೀ ದಿಲ್ಲಿ ಕಡೆಗೆ ಗಮನ ಕೊಟ್ಟರೆ ಪಕ್ಷದ ಬುಡವೇ ಕರಗಿ ಹೋಗೋ ಅಪಾಯ ಕುಮಾರಸ್ವಾಮಿ ಅವ್ರಿಗೆ ಇದ್ದೇ ಇರುತ್ತೆ. ಜೊತೆಗೆ ಮೈತ್ರಿಕೂಟ ಈ ಹಿಂದೆ ಬಿಜೆಪಿ ಒಟ್ಟಿಗೆ ಒಂದ್ಸಲಿ ಮಾಡಿ ಅದು ಹೆಂಗ್ ಬ್ರೇಕಪ್ ಆಗಿತ್ತು ಅಂತ ನಿಮಗೆಲ್ಲ ಗೊತ್ತೇ ಇದೆ. ಜೊತೆಗೆ ಜೀವರಾಜ ಆಳ್ವ, ನಂಜೇಗೌಡರು, ಮಾಜಿ CM ಬಂಗಾರಪರ ವಿಚಾರದಲ್ಲೂ ಕೂಡ ಬಿಜೆಪಿ ಅವರೊಂದಿಗೆ ಹೊಂದಾಣಿಕೆಯನ್ನು ಮಾಡಿಕೊಂಡು ಆಮೇಲೆ ಲಾಭ ಆದ್ಮೇಲೆ ಬಿಟ್ಟು ಹಾಕ್ಬಿಡ್ತು ಅಂತ ಆರೋಪಗಳನ್ನ ಕೂಡ ಮಾಡಲಾಗುತ್ತೆ. ಜೊತೆಗೆ ನೋಡಿ, ಕುಮಾರಸ್ವಾಮಿ ಅವರೊಂದಿಗೆ ಬ್ರೇಕಪ್ ಆದರೂ ಕೂಡ ಅಲ್ಲಿಂದ ಬಿಜೆಪಿ ಸ್ಟ್ರಾಂಗ್ ಆಗಿ ಮತ್ತಷ್ಟು ಬೆಳೀತು. ಕರ್ನಾಟಕದಲ್ಲಿ, ಬಿಹಾರದಲ್ಲಿ JDU-ನೊಂದಿಗಿನ ಮೈತ್ರಿಯಿಂದಾಗಿ ಬೆಳೆದು JDU-ಗಿಂತ ದೊಡ್ಡ ಬೆಳೆದು ಬಿಡ್ತು. ಆಮೇಲೆ ಮಹಾರಾಷ್ಟ್ರದಲ್ಲಿ ಶಿವಸೇನೆಯೊಂದಿಗಿನ ಮೈತ್ರಿಯಲ್ಲಿ ಬೆಳೆದು ಆಮೇಲೆ ಶಿವಸೇನೆಯನ್ನ ಮೀರಿಯಲ್ಲಿ ಬಿಜೆಪಿ ಬೆಳೆದು ಬಿಡ್ತು. ಒಡಿಶಾದಲ್ಲಿ ನೋಡಿ, BJD-ಯೊಂದಿಗೆ ಆರಂಭದಲ್ಲಿ ಮೈತ್ರಿ ಇತ್ತು, ಅದಾದ್ಮೇಲೆ ಸ್ವಲ್ಪ ಫ್ರೆಂಡ್ಲಿ ಫೈಟ್ ತರ ಇತ್ತು. ಈಗ ಅವ್ರನ್ನ ಸೋಲಿಸ್ಬಿಟ್ಟು ಬಿಜೆಪಿನೇ ಈಗ ಅಲ್ಲಿ ರಾಜ್ಯದಲ್ಲಿ ಸ್ವಂತ ಬಹುಮತದ ಮೇಲೆ ಅಧಿಕಾರಕ್ಕೂ ಕೂಡ ಬಂದಾಗಿದೆ. ಹೀಗಾಗಿ ಕರ್ನಾಟಕದಲ್ಲೂ ಬಿಜೆಪಿ ಈ ಮೈತ್ರಿಯ ಲಾಭದಿಂದ JDS-ನ ಸ್ಟ್ರಾಂಗ್ ಹೋಲ್ಡಲ್ಲೂ ಕೂಡ ಪ್ರಭಾವ ವೃದ್ಧಿ ಮಾಡಿಕೊಂಡು ಒಕ್ಕಲಿಗರಲ್ಲಿ ಇನ್ನಷ್ಟು ಅಕ್ಸೆಪ್ಟೆನ್ಸ್ ಅನ್ನ ಪಡ್ಕೊಂಡು ಅಲ್ಲಿ ಬಿಜೆಪಿನೇ ಸ್ಟ್ರಾಂಗ್ ಆಗಿಬಿಟ್ರೆ, JDS ಪೂರ್ತಿ ಕರಗಿ ಹೋಗ್ಬಿಟ್ರೆ ಅನ್ನೋ ಪ್ರಶ್ನೆ ಕೂಡ ಇದ್ದೇ ಇದೆ. ಈಗ ನೋಡಿ, ಹಾಸನದಲ್ಲೂ ಕೂಡ ದೇವೇಗೌಡರ ಕೋಟೆಯಲ್ಲಿ ಹೊಡಿತಾ ಇದೆ. ಪುಟ್ಟಸ್ವಾಮಿ ಗೌಡರ ಕುಡಿ, ಶ್ರೇಯಸ್ ಪಟೇಲ್, ಆಮೇಲೆ ಬಿಜೆಪಿಯ ಪ್ರೀತಮ್ ಗೌಡ ಅವರೆಲ್ಲ ಅಲ್ಲಿ ಸ್ಟ್ರಾಂಗ್ ಆಗ್ತಾ ಇದ್ದಾರೆ. ಇದೆಲ್ಲ ಒಂದು 10 ವರ್ಷ ಹಿಂದಕ್ಕೆ ಹೋದ್ರೆ ಯೋಚನೆ ಕೂಡ ಮಾಡೋಕ್ಕಾಗ್ತಾ ಇರಲಿಲ್ಲ. ಇನ್ನು ನಿಖಿಲ್ ಅನ್ನೋ ಕುಮಾರಸ್ವಾಮಿ ಕುಟುಂಬದ ಈ ಕುಡಿ ಬೀಜ ಎಲ್ಲಿ ಬಿತ್ತಿದ್ರೂ ಕೂಡ ಮೊಳಕೆ ಬರ್ತಾನೆ ಇಲ್ಲ. 2019ರಲ್ಲಿ ಮಂಡ್ಯದಲ್ಲಿ ಬಿತ್ತಲಾಯಿತು ಬೀಜ, ಅಲ್ಲೂ ಕೂಡ ಮೊಳಕೆ ಹೊಡಿಲಿಲ್ಲ. ಕಾಂಗ್ರೆಸ್ BJP ಇಬ್ಬರು ಸೇರಿಕೊಂಡು ಅದನ್ನು ಬೀಜವನ್ನು ಹೊಸಕ್ಕೆ ಹಾಕಿದ್ರು. 2023ರಲ್ಲಿ ರಾಮನಗರದಲ್ಲಿ ಸ್ಪರ್ಧೆ ಮಾಡಿದ್ರು, ಅಲ್ಲೂ ಪ್ರಯೋಜನ ಆಗಲಿಲ್ಲ, ಅಲ್ಲೂ ಬೀಜ ಮೊಳಕೆ ಹೊಡಿಲಿಲ್ಲ. ಈ ನಡುವೆ ಪಾದಯಾತ್ರೆ ಅಂತ ಬಿಜೆಪಿ ಮತ್ತು ವಿಜಯೇಂದ್ರ ಇಲ್ಲಿ ಹೊಸ ಭೂಮಿಯಲ್ಲಿ ನಟಿಯನ್ನ ಮಾಡೋಕೆ ಶುರು ಮಾಡಿದ್ದಾರೆ. ಆರಂಭದಲ್ಲಿ ಮುನಿಸ್ಕೊಂಡು ಪಾಲ್ಗೊಳ್ಳಲ್ಲ ಅಂತ ಹೇಳಿ ಅದರಲ್ಲಿ ಈಗ ಪಾಲ್ಗೊಂಡಿರೋ ಕುಮಾರಸ್ವಾಮಿ ಆ ನಟಿಯಲ್ಲಿ ತಮ್ಮದು ಒಂದಷ್ಟು ಬಿತ್ತನೆಗಳನ್ನು ಮಾಡೋಕೆ ಪ್ರಯತ್ನ ಪಡ್ತಾ ಇದ್ದಾರೆ. ಇದು ಏನಾಗುತ್ತೆ ನೋಡಬೇಕು. ಮೈತ್ರಿ ವಿಚಾರದಲ್ಲೂ ಕೂಡ ಸಾಕಷ್ಟು ಕ್ಯೂರಿಯಾಸಿಟಿ ಇದೆ. ಒಂದು ವೇಳೆ ನಿಖಿಲ್ಲೇ ಸ್ಪರ್ಧೆ ಮಾಡೋದು ಅಂತ ಆದರೆ ಮೈತ್ರಿ ಅಭ್ಯರ್ಥಿಯಾಗಿ CP ಯೋಗೇಶ್ವರ್ಗೆ ಅವಕಾಶ ಸಿಕ್ಕಿಲ್ಲ ಅಂದರೆ, CP ಯೋಗೇಶ್ವರ್ ಬಂಡಾಯ ಸಾರಿ ಏನಾದರೂ ಉಲ್ಟಾ ರಿಸಲ್ಟ್ ಬಂತು ಅಂತ ಹೇಳಿದ್ರೆ ಕುಮಾರಸ್ವಾಮಿ ಮಗ ಮತ್ತೊಂದು ವೇಳೆ ಸೋತು ಬಿಡೋ ಪರಿಸ್ಥಿತಿ
ಬಂತು ಅಂತ ಹೇಳಿದ್ರೆ ಅದು ಮೈತ್ರಿ ಮೇಲೆ ಎಂತಹ ಪರಿಣಾಮ ಬೀರುತ್ತೆ ಅನ್ನೋ ಪ್ರಶ್ನೆಗಳು ಕೂಡ ಇದೆ. ಈಗ ಒಟ್ಟಿನಲ್ಲಿ ಅಸೆಂಬ್ಲಿ ಎಲೆಕ್ಷನ್ ಆಯಿತು, ಪಾರ್ಲಿಮೆಂಟ್ ಎಲೆಕ್ಷನ್ ಆಯಿತು, ಇನ್ನು 4-5 ವರ್ಷ ರಾಜ್ಯದ ರಾಜಕಾರಣ ನೀರಸ ಅಂತ ಅಂದುಕೊಳ್ಳುತ್ತಿರುವಾಗಲೇ ಫುಲ್ ಮೆಜಾರಿಟಿ ಇರೋ ಸರ್ಕಾರ ಬಂದಿದೆ, ಏನು ರಾಜಕೀಯ ಹಗ್ಗ ಜಗ್ಗಾಟನೂ ಇರಲ್ಲ, ಆರಾಮಾಗಿರುತ್ತೆ, ಇನ್ನೇನು ಪೊಲಿಟಿಕಲಿ ಏನು ಅನ್ಸ್ಟೆಬಿಲಿಟಿ ಇರೋದಿಲ್ಲ ಅಂತ ಅಂದುಕೊಳ್ಳುತ್ತಿರುವಾಗಲೇ, ಇನ್ನೂ ಎಲೆಕ್ಷನ್ ಬಹಳ ದೂರದಲ್ಲಿರುವಾಗಲೇ ದೊಡ್ಡ ರಾಜಕೀಯ ಸ್ಪೈಸಿ ವಾತಾವರಣ ಕರ್ನಾಟಕದಲ್ಲಿ ಶುರುವಾಗಿದೆ. ಸ್ವಲ್ಪ ದಿನದಲ್ಲೇ ನನಗೆ CM ಆಗೋ ಅವಕಾಶ ಸಿಗುತ್ತೆ ಅಂತ ಕುಮಾರಸ್ವಾಮಿ ಹೇಳಿಕೆ ಕೊಡ್ಕೊಂಡು ಓಡಾಡೋಕೆ ಶುರು ಮಾಡಿದ್ದಾರೆ. ಎಲ್ಲ ಮೇಲಾಟ ಮತ್ತು ಒಳ ಆಟಗಳಲ್ಲಿ DK HDK ನಡುವಿನ ಬಡಿದಾಟ ಕೂಡ ಮುಂದಕ್ಕೆ ಕಾಣಿಸ್ತಾ ಇದೆ. ಸಿದ್ದರಾಮಯ್ಯನವರು ಸೈಡಲ್ಲಿ ಕುತ್ಕೊಂಡು ಗಹಗಹಿಸಿ ನಗ್ತಾ ಇರ್ಬೋದು. ಈಗ ನನ್ನ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇಷ್ಟೆಲ್ಲ ಸೀನ್ ಆಯಿತು, ನನ್ನ ವಿಚಾರಕ್ಕೆ ಸಂಬಂಧಪಟ್ಟಂತೆ ಯಾತ್ರೆ ಅನೌನ್ಸ್ ಮಾಡಿದ್ರು. ಆದರೆ ಈಗ ನೋಡಿದ್ರೆ ಇವರಿಬ್ಬರು ಬಡದಾಡಿಕೊಂಡು ನನ್ನ ಮರ್ಯಾದೆಗೆ ಆಗ್ತಿರೋ ಪೆಟ್ಟನ್ನು ಕಮ್ಮಿ ಮಾಡ್ತಿದ್ದಾರೆ, ಇವರ ವಿಚಾರ ಹೈಲೈಟ್ ಆಗ್ತಿದೆ ಅಂತೇಳಿ ಸಿದ್ದರಾಮಯ್ಯ ಅವರಿಗೆ ಒಳಗೆ ಖುಷಿನೂ ಆಗ್ತಿರ್ಬೋದು. ಈಗ ಥ್ಯಾಂಕ್ ಯು ಸೋ ಮಚ್. ಮತ್ತೆ ಭೇಟಿ ಆಗ್ತಿರೋಣ. ನಮಸ್ತೆ.